ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೈವಿಕ ನ್ಯಾಯ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೋಹಾನ 3ನೇ ಅಧ್ಯಾಯ 16ರಿಂದ 17ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆಮೆನ್. ಆತನ ಕೃಪಾವರಗಳು ದಿನ ದಿನವೂ ಹೊಸದಾಗಿ ಒದಗುತ್ತವೆ. ಆತನ ಸತ್ಯಸಂಧತೆಯು ದೊಡ್ಡದು. ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಯೌವನದಲ್ಲಿ ನೊಗ ಹೊರುವುದು ಮನುಷ್ಯನಿಗೆ ಲೇಸು. ಪ್ರತಿಯೊಬ್ಬರಿಗೂ ಕೊಡಬೇಕಾದದ್ದನ್ನು ಕೊಡುವ ದೇವರ ನಿರಂತರ ಮತ್ತು ಬದಲಾಗದ ಇಚ್ಛೆ. ನ್ಯಾಯದ ಪ್ರತಿಯೊಂದು ಸಂಭಾವನೆಯ ರೂಪವು ದೇವರಿಂದ ಹೊಂದಿಕೊಂಡಿದೆ. ಆತನು ನೈಸರ್ಗಿಕ ಮತ್ತು ನೈತಿಕ ಕಾನೂನಿನ ಮೂಲಕ ಕಾನೂನು ನ್ಯಾಯವನ್ನು ಅಭ್ಯಾಸ ಮಾಡುತ್ತಾನೆ. ಆತನು ಸಾಮಾನ್ಯ ಒಳಿತಿಗಾಗಿ ಜೀವಿಗಳನ್ನು ಸಂಯೋಜಿಸುತ್ತಾನೆ. ವಿತರಣಾ ನ್ಯಾಯ, ಯಾಕೆಂದರೆ ಆತನು ತನ್ನ ಜೀವಿಗಳಿಗೆ ಅವುಗಳ ಅಸ್ತಿತ್ವದ ಉದ್ದೇಶವನ್ನು ಪೂರೈಸಲು ಅಗತ್ಯವಿರುವ ಎಲ್ಲವನ್ನು ನೀಡುತ್ತಾನೆ. ಆತನು ಒಳ್ಳೆಯವರಿಗೆ ಪ್ರತಿಫಲವನ್ನು ನೀಡುವ ಕಾರಣ ಸಂಭಾವನೆಯ ನ್ಯಾಯ ಮತ್ತು ಪ್ರತೀಕಾರದ ನ್ಯಾಯ, ಯಾಕೆಂದರೆ ಅವನು ದುಷ್ಟರನ್ನು ಶಿಕ್ಷಿಸುತ್ತಾನೆ. ಆದರೆ ವ್ಯಕ್ತಿಯು ಪಶ್ಚಾತ್ತಾಪಪಟ್ಟರೆ ದೇವರು ಕ್ಷಮಿಸುತ್ತಾನೆ. ಆಮೆನ್. ದೈವಿಕ ನ್ಯಾಯವು ದೇವರು ಅತ್ಯುನ್ನತ ಕಾನೂನು ಮತ್ತು ಆತ ನಿಯಮಗಳಿಗೆ ಅವರು ಅನುಸರಿಸುವ ಆಧಾರದ ಮೇಲೆ ಮಾನವರೊಂದಿಗೆ ವ್ಯವಹರಿಸುತ್ತಾನೆ ಎಂಬ ವಾಸ್ತವವಾಗಿದೆ. ದೇವರ ನ್ಯಾಯವು ಕಟ್ಟುನಿಟ್ಟಾದ ಪ್ರತೀಕಾರಕ್ಕೆ ಸೀಮಿತವಾಗಿಲ್ಲ ಮತ್ತು ನ್ಯಾಯಯುತ ನಡವಳಿಕೆಯ ಮಾನದಂಡಗಳನ್ನು ಆತನು ಅತಿಕ್ರಮಿಸಬಲ್ಲನೆಂದು ಸತ್ಯವೇದ ಕಲಿಸುತ್ತದೆ. ಸತ್ಯವೇದದಲ್ಲಿ ದೈವಿಕ ನ್ಯಾಯದ ಇತರ ಕೆಲವು ಅಂಶಗಳು ಇಲ್ಲಿವೆ. ಪಾಪವು ದೇವರ ವಿರುದ್ಧದ ಅಪರಾಧ. ಪಾಪವನ್ನು ಕಾನೂನು ಬಾಹಿರತೆ ಮತ್ತು ಅನೀತಿ ಎಂದು ವಿವರಿಸಲಾಗಿದೆ. ಪಾಪಕ್ಕೆ ಶಿಕ್ಷೆ ಎಂದರೆ ಮರಣ ಮತ್ತು ದೇವರಿಂದ ಬೇರ್ಪಡುವಿಕೆ. ಯೇಸುವಿನ ಶಿಲುಬೆಯ ತ್ಯಾಗ. ದೇವರು ಯೇಸುಕ್ರಿಸ್ತನನ್ನು ಪಾಪಗಳಿಗೆ ಕ್ರಯವನ್ನು ಪಾವತಿಸಲು ಕಳಿಸಿದನು. ಆತನನ್ನು ನಂಬುವ ಎಲ್ಲರಿಗೂ ರಕ್ಷಣೆಯನ್ನು ಒದಗಿಸಿದನು. ಸತ್ಯವೇದದ ನ್ಯಾಯ ಶಾಶ್ವತ. ಸತ್ಯವೇದದ ನ್ಯಾಯವು ಸಾಮಾಜಿಕ ನ್ಯಾಯಕ್ಕಿಂತ ಭಿನ್ನವಾಗಿದೆ. ಇದು ಸಮಾಜದಲ್ಲಿನ ಅನ್ಯಾಯಗಳನ್ನು ಪರಿಹರಿಸುವಲ್ಲಿ ಕೇಂದ್ರೀಕರಿಸುತ್ತದೆ. ಸತ್ಯವೇದದ ನ್ಯಾಯವು ಶಾಶ್ವತವಾದ ಮನಸ್ಸಿನಿಂದ ಪ್ರಾರಂಭವಾಗುತ್ತದೆ ಮತ್ತು ಜೀವನವನ್ನು ದೇವರೊಂದಿಗೆ ಸಮನ್ವಯಗೊಳಿಸುವುದನ್ನು ನೋಡುವುದರ ಗುರಿಯಾಗಿದೆ. ಯಾಕಂದರೆ ಕರ್ತನು ಶಾಶ್ವತವಾಗಿ ಕೈಬಿಡುವುದಿಲ್ಲ. ಆತನು ದುಃಖವನ್ನು ಉಂಟು ಮಾಡಿದರೂ ಆತನ ಅಪಾರವಾದ ಕೃಪೆಯಿಂದ ಕರುಣೆಯನ್ನು ತೋರಿಸುತ್ತಾನೆ. ಯಾಕಂದರೆ ಆತನು ಮನುಷ್ಯರನ್ನು ಮನಪೂರ್ವಕವಾಗಿ ದುಃಖಪಡಿಸುವುದಿಲ್ಲ. ನಾವು ನಮ್ಮ ಮಾರ್ಗಗಳನ್ನು ಹುಡುಕೋಣ, ಪರೀಕ್ಷಿಸೋಣ ಮತ್ತು ಕರ್ತನ ಕಡೆಗೆ ತಿರುಗೋಣ. ನಾವು ನಮ್ಮ ಹೃದಯ ಮತ್ತು ಕೈಗಳನ್ನು ಪರಲೋಕದಲ್ಲಿರುವ ತಂದೆಯ ಕಡೆಗೆ ಎತ್ತೋಣ. ಯೋಬನ ಪುಸ್ತಕವು ಸತ್ಯವೇದದ ಪಠ್ಯದ ಒಂದು ಉದಾಹರಣೆಯಾಗಿದ್ದು ಅದು ದುಃಖ ಮತ್ತು ದೈವಿಕ ನ್ಯಾಯದ ವಿಷಯವನ್ನು ಪರಿಶೋಧಿಸುತ್ತದೆ. ಯೇಸು ನ್ಯಾಯದ ರೀತಿ. ಇದು ದೇವರೊಂದಿಗೆ ಶಾಂತಿ ಮತ್ತು ಜನರ ನಡುವೆ ಶಾಂತಿ. ದೇವರ ರಾಜ್ಯವು ಸಾಕ್ಷಿಯಾಗುವುದು ಮತ್ತು ದೇವರ ಶಾಲೋಮನ್ನು ಸಾಕಾರಗೊಳಿಸುವುದು. ನ್ಯಾಯ ಎಂದರೆ ಇದು: ನಾನು ನನ್ನನ್ನು ಪ್ರೀತಿಸುವಂತೆ ನನ್ನ ನೆರೆಯವರನ್ನು ಪ್ರೀತಿಸುವ ಮೂಲಕ ದೇವರನ್ನು ಪ್ರೀತಿಸುತ್ತೇನೆ. ಯೇಸುವಿನ ಶಿಷ್ಯರಾಗಿ ನಮ್ಮ ನೆರೆಯವರವರು ನಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೇವೆಯೋ ಅದನ್ನೇ ನಾವು ಮಾಡುತ್ತೇವೆ. 2 ಕೊರಿಂಥ 5:10. ಈ ವಾಕ್ಯದಲ್ಲಿ ವಿಶ್ವಾಸಿಗಳು ದೇಹ ಅಥವಾ ಕರ್ತನಿಂದ ಮನೆಯಲ್ಲಿದ್ದರೂ ಅಥವಾ ದೂರವಾಗಿದ್ದರೂ ಎಲ್ಲಾ ಸಂದರ್ಭಗಳಲ್ಲಿ ವಿಶ್ವಾಸ ಹೊಂದಬಹುದು ಎಂದು ಪೌಲನು ಪ್ರತಿಪಾದಿಸುತ್ತಾನೆ. ಪೌಲನ ಪ್ರೇರಣೆಯು ಶಾಶ್ವತತೆಯಲ್ಲಿ ಕರ್ತನೊಂದಿಗೆ ಇರುವುದಾಗಿದೆ ಮತ್ತು ಆತನ ಶಾಶ್ವತವಾದ ಪುನರುತ್ಥಾನಗೊಂಡ ದೇಹವನ್ನು ಪಡೆಯುವುದು. ದೇವರ ನ್ಯಾಯವು ಆತನ ಪವಿತ್ರತೆಯ ಲಕ್ಷಣವಾಗಿದೆ. ಸತ್ಯವೇದದಲ್ಲಿ ನ್ಯಾಯ ಮತ್ತು ನೀತಿವಂತಿಕೆ ಸಾಮಾನ್ಯವಾಗಿ ಪರಸ್ಪರ ಬದಲಿಯಾಗಿ ಬಳಸಲಾಗುತ್ತದೆ. ಸಂದರ್ಭಗಳಲ್ಲಿ ವಿಶ್ವಾಸ ಹೊಂದಬಹುದು ಎಂದು ಪೌಲನು ಪ್ರತಿಪಾದಿಸುತ್ತಾನೆ. ಪೌಲನ ಪ್ರೇರಣೆಯು ಶಾಶ್ವತತೆಯಲ್ಲಿ ಕರ್ತನೊಂದಿಗೆ ಇರುವುದು ಮತ್ತು ಆತನ ಶಾಶ್ವತ ಪುನರುತ್ಥಾನದ ದೇಹವನ್ನು ಪಡೆಯುವುದು. ದೇವರ ದೈವಿಕ ನ್ಯಾಯವು ಆತನ ಮಗನಾದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯಾಗಿದೆ. ಕ್ರಿಸ್ತನ ನ್ಯಾಯಪೀಠ. 2 ಕೊರಿಂಥ 5:10. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.